ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಮಂಗಳವಾರ ನಡೆದ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಭಾಕರ್ ರೆಡ್ಡಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಿಎಸ್ ವಿಜಯರಾಘವರವರು ಆಯ್ಕೆಯಾಗಿರುತ್ತಾರೆ. ನಂತರ ನೂತನ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಮಾತನಾಡಿ, ಕಳೆದ 20 ವರ್ಷಗಳಿಂದ ಕೃಷಿಕ ಸಮಾಜದ ಚುನಾವಣೆ ನಡೆದಿರಲಿಲ್ಲ. ಇಷ್ಟು ದಿನ ನಿಷ್ಕ್ರಿಯವಾಗಿತ್ತು. ಕೃಷಿಕ ಸಮಾಜ ಎಂಬುದು ರೈತರಿಗೆ ತಿಳಿದಿರಲಿಲ್ಲ. ಮುಂದಿನ ದಿನಗಳಲ್ಲಿ ರೈತರ ಕಷ್ಟ ಮತ್ತು ಸಮಸ್ಯೆಗಳನ್ನು ಅರಿತು ಹಿರಿಯರ ಮಾರ್ಗದರ್ಶನ ಪಡೆದು ರೈತರ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ನಂತರ ಬಿಜೆಪಿ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ, ನಾನು ರಾಜಕೀಯಕ್ಕೆ ಬಂದಾಗಿನಿಂದ ನನಗೆ ತಿಳಿದ ಮಟ್ಟಿಗೆ ಕೃಷಿಕ ಸಮಾಜಕ್ಕೆ ಚುನಾವಣೆ ನಡೆಯದೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಈ ಬಾರಿಯೂ ಕೂಡ 15 ನಿರ್ದೇಶಕರನ್ನು ಬಿಜೆಪಿ, ಕೆಎಚ್ಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಎಂದು ತಿಳಿಸಿದರು. ನಂತರ ಕೆಎಚ್ಪಿ ಫೌಂಡೇಶನ್ ಕಾರ್ಯನಿರ್ವಾಹಕರಾದ ಶ್ರೀನಿವಾಸ ಗೌಡರವರು ಮಾತನಾಡಿ, ಮೊದಲಿಗೆ ತಾಲೂಕಿನ ಕೃಷಿಕ ಸಮಾಜದ ಎಲ್ಲ ನಿರ್ದೇಶಕರಿಗೆ ನನ್ನ ಶಾಸಕರ ವತಿಯಿಂದ ಅಭಿನಂದನೆ ತಿಳಿಸುತ್ತೇನೆ. ತಾಲೂಕಿನ ಅಭಿವೃದ್ಧಿ ನಿರೀಕ್ಷೆಯಿಂದ ಎಲ್ಲ ಮುಖಂಡರು ಸೇರಿ ಸೌಹಾರ್ದಯುತವಾಗಿ ಆಯ್ಕೆ ಮಾಡಿದ್ದಾರೆ. ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪ ಕೃಷಿ ನಿರ್ದೇಶಕಿ ದೀಪಶ್ರೀ ಮತ್ತು ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ, ವೆಂಕಟರಾಮರೆಡ್ಡಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಎಲೆಕ್ಷನ್ಗೆ ಬಂತು ಮಾಡಿದ್ವಿ. 100% ಪಾತ್ರ ಜಾಸ್ತಿನೇ ಇದೆ. ಮಾಡಿದ್ದು ನಿಜ. ನಮ್ಮ ಗೌಡ್ರನ್ನ ಯಾವ ಥರ ಮಾಡ್ಕೋಬೇಕು ಮಾಡಿಕೊಂಡು ಇವ್ರನ್ನ ಮಾಡಿಕೊಂಡು ಮಾಡಿದ್ವಿ. 100% ಸಕ್ಸಸ್ ಆಗಿದ್ವಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಒಂದು ಈ ತಾಲೂಕಿನ ಕೃಷಿಕ ಸಮಾಜದ ಎಲ್ಲ ನಿರ್ದೇಶಕರುಗಳಿಗೂ ನನ್ನ ಅಭಿನಂದನೆಗಳು ತಿಳಿಸ್ತಾ, ನೂತನವಾಗಿ ಹೊಸದಾಗಿ ಅಧ್ಯಕ್ಷರಾಗಿ ನಮ್ಮ ಪ್ರಭಾಕರ್ ರೆಡ್ಡಿಯವರು ಸಹ ಹೊರಹೊಮ್ಮಿದ್ದಾರೆ. ಇದು ಒಂದು ಚುನಾವಣೆ ಅಂತೇಳಿ ಬಯಸ್ಬಾರ್ದು. ಯಾಕೆಂದರೆ ಅಭಿವೃದ್ಧಿಯತ್ತ ನಾವು ತಾಲೂಕಿನ ಕೃಷಿಕ ಒಂದು ಅಭಿವೃದ್ಧಿಯತ್ತ ನಾವು ಇದನ್ನು ನಿರೀಕ್ಷೆ ಇಟ್ಟು ನಾವು ಆಯ್ಕೆ ಮಾಡಿರುವಂಥದ್ದು. ಇದು ಚುನಾವಣೆ ಏನಲ್ಲ, ಆ ಥರ ಬಯಸೋದು ಬೇಡ. ಯಾಕೆಂದರೆ ಕೃಷಿಕ ಸಮಾಜ ಒಂದು ಅಭಿವೃದ್ಧಿ ಒಂದು ಮಾತ್ರ ನೋಡ್ತೀವಿ. ಯಾಕೆಂದರೆ ಎಲ್ಲ ಸೌಹಾರ್ದವಾಗಿ ಒಂದು ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಮುಖಂಡರುಗಳು ಸೇರಿ, ತಾಲೂಕಿನ ಎಲ್ಲ ಮುಖಂಡರುಗಳು ಸೇರಿ. ಸೊ ಹಂಗಾಗಿ ಅಧ್ಯಕ್ಷ ಚುನಾವಣೆಯೂ ಅದೇನು ಅವಶ್ಯಕತೆ ಇರಲಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ಒಂದು ಇದರಿಂದ ಒಂದು ಚುನಾವಣೆಗಾಗಿ ನಮ್ಮ ಪ್ರಭಾಕರ್ ರೆಡ್ಡಿಯವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಎಲ್ಲ ಏನು ತಾಲೂಕಿನ ಕೃಷಿಗೆ ಒಂದು ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಏನು ಸವಲತ್ತುಗಳು ಸಿಗಬೇಕು ಅದೆಲ್ಲ ಸಾಮಾಜಿಕವಾಗಿ ನ್ಯಾಯಬದ್ಧವಾಗಿ ದೊರಕಿಸ್ತಾರೆ. ಮತ್ತು ಕೃಷಿನ ಒಂದು ಉನ್ನತ ಮಟ್ಟಕ್ಕೆ ತಾಲೂಕಿನಲ್ಲಿ ರಾಜ್ಯ ಮಟ್ಟಕ್ಕೆ ತೊಗೊಂಡೋಗಬೇಕು ಅಂತೇಳಿ ನಾನು ಅವ್ರನ್ನೆಲ್ಲ ಕೇಳ್ಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಒಂದು ವತಿಯಿಂದ ಎಲ್ರಿಗೂ ಸಹ ಅವ್ರಿಗೆ ಅಭಿನಂದನೆ ತಿಳಿಸ್ತಾ, ಇದಕ್ಕೆ ಶ್ರಮಪಟ್ಟಂಥ ಎಲ್ಲ ತಾಲೂಕಿನ ಮುಖಂಡರುಗಳಿಗೂ ಮತ್ತು ಮಾಧ್ಯಮ ವರ್ಗದವರಿಗೂ ನನ್ನ ಅಭಿನಂದನೆ ತಿಳಿಸ್ತಾ ನನ್ನ ಮಾತು ತಿಳಿಸ್ತೀನಿ. ಇವಾಗ ನಾನು ರಾಜಕೀಯಕ್ಕೆ ಬಂದಾಗಿಂದ ನನಗೆ ಜ್ಞಾಪಕ ಇದ್ದಂಗೆ ಕೃಷಿ ಸಮಾಜಕ್ಕೆ ಯಾವತ್ತೂ ಎಲೆಕ್ಷನ್ ಆಗಿಲ್ಲ. ಯುನಾನಿಮಸ್ ಆಗೇ ನಡೀತಾ ಇತ್ತು. ಈ ಸಾರಿನೂ ಕಾಂಗ್ರೆಸ್ಸು, BJP, JDS, ಶಾಸಕರು ಪುಟ್ಟರಾಮಗೌಡರು ಬಣ್ಣ ಇಷ್ಟೂ ಸೇರಿಕೊಂಡು ಸದಸ್ಯರನ್ನ ಯುನಾನಿಮಸ್ ಆಗಿ ಮಾಡಿದ್ವಿ. ಅಧ್ಯಕ್ಷರನ್ನ ಹಾಗೆ ಮಾಡ್ಕೋಬೇಕಾಯ್ತು. ಇರ್ತಾರಲ್ಲ ಕೆಲವು ತಲಾಟೆಗಳು, ಯಾರೋ ಒಬ್ರಿಬ್ರು ತಲಾಟೆ ಮಾಡಿ ಮತ್ತೆ ಎಲೆಕ್ಷನ್ ಆಗೋಂಗೆ ಆಯಿತು. ಇದರಲ್ಲಿ ಯಾವ ಬಣ್ಣ ಅನ್ನೋದಿಲ್ಲ. ಎಲ್ಲ ಕಾಂಗ್ರೆಸ್ನೂ ಸೇರಿಕೊಂಡೇ ಡೈರೆಕ್ಟರ್ಗಳನ್ನ ಯುನಾನಿಮಸ್ ಮಾಡಿದ್ದು. ಅಧ್ಯಕ್ಷ ಚುನಾವಣೆಗೆ ಮಾತ್ರ ಸ್ವಲ್ಪ ಇದು ಮಾಡಿದ್ದಾರೆ. ಇರಲಿ, ನೋಡ್ಕೊಳ್ಳೋಣ. ಈಗ ನೀವು ಗೌರಿಬಿದನೂರು ತಾಲೂಕಿಗೆ ಬಿಜೆಪಿ ಪ್ರಭಾವಿ ಮುಖಂಡರು. ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಯಾವುದಾದ್ರೂ ಪಕ್ಷದೊಂದಿಗೆ ಅಥವಾ ಬಣದೊಂದಿಗೆ ಮೈತ್ರಿ ಮಾಡಿಕೊಳ್ತಕ್ಕಂಥ ಉದ್ದೇಶ ಇದೆಯಾ, ಸಂಭವ ಇದೆಯಾ? ಉದ್ದೇಶನೂ ಇಲ್ಲ, ಸಂಭವನೂ ಇಲ್ಲ. ಸೋಲಿಗೆಲ್ಲಿ ನಮ್ಮ ಅಭ್ಯರ್ಥಿ ಓಟ್ ಒಂದೇ ಬರಲಿ, ಒಬ್ಬ ಅಭ್ಯರ್ಥಿಲಿ ಆಗ್ತೀವಿ. ಬಿಜೆಪಿ JDS ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಹೈಕಮಾಂಡಲ್ಲಿ ಏನಾದರೂ ಮೊನ್ನೆ MP ಎಲೆಕ್ಷನ್ನಲ್ಲಿ ಆದಂಗೆ ಆದರೆ JDS, BJP ಅವಾಗ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಇಲ್ಲಿ ಲೋಕಲಲ್ಲಿ ನಾವು ಯಾವ ಬಂಡ ಸೇರ್ಕೊಳ್ಳೋದು. ಹೈಕಮಾಂಡ್ ತೀರ್ಮಾನಕ್ಕೆ ತಾವು ಭದ್ರಾಗಿರ್ತೀರ. ಭದ್ರಾಗಿ. ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮ ಮಿತ್ರರು, ಅಧ್ಯಕ್ಷರೇ, ಈ ಕೃಷಿಕ ಸಮಾಜದ ಅಧ್ಯಕ್ಷ KHP ತೆಕ್ಕೆ ಪಾಲಾಗಿದೆಯಾ? ಹೌದು, KHP ತೆಕ್ಕೆ ಮತ್ತು BJP ಎರಡೂ ಬಣಗಳಿಂದ ಸೇರಿ ನಾವು ಇದಾಗಿರೋದು. ನಗರಸಭೆ ಆದಂಗೆ. ಹಾಗಾಗಿ KHP ಅಂಡ್ BJP JDS JDS
ಮೂರು ಪಕ್ಷಗಳಿಂದ ಯಾವುದೇ ಒಂದು ಇದಿಲ್ದಂಗೆ ಫ್ರೆಂಡ್ಲಿಯಾಗಿ ರಾಜಕೀಯ ಮಾಡಿ ರೈತರಿದ್ರೆ ರಾಜಕೀಯ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಮ್ಮತವಾಗಿ ಒಂದು ಇದನ್ನು ಇದು ಮಾಡಿದ್ದಾರೆ. ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ರೈತರ ಇದರಲ್ಲಿ ರಾಜಕೀಯ ಬರಬಾರ್ದು. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಮುಖಂಡರು ಕೂಡ ಒಂದು ಒಳ್ಳೆಯ ಫ್ರೆಂಡ್ಲಿ ಎಲೆಕ್ಷನ್ ಮಾಡಿದ್ದಾರೆ. ತುಂಬ ಸಂತೋಷ. ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಕಷ್ಟಗಳಿದೆ, ಮೂಲಭೂತ ಸಮಸ್ಯೆಗಳೇನಿದೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಷ್ಟೆಲ್ಲ ಇದಕ್ಕೂ ಕಾರಣರಾದಂತಹ ನಮ್ಮ ವೆಂಕಟರಾಮರೆಡ್ಡಿ ಅಣ್ಣವರು ಮೊದಲಿಂದ ನಮ್ಮ ಜೊತೆಯಲ್ಲಿದ್ದು ಸಹಕರಿಸಿ ಈ ಮಟ್ಟಕ್ಕೆ ಯಶಸ್ವಿಯಾಗಿ ಒಂದು ಎಲೆಕ್ಷನನ್ನು ಚುನಾವಣೆಯನ್ನು ನಡೆಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಒಂದು 4-6 ಮಾತುಗಳನ್ನು ಮುಗಿಸ್ತೀನಿ. ತಾಲೂಕಿನ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಪುಟ್ಟಸ್ವಾಮಿಗೌಡರವರಿಗೆ ನಮಸ್ತಾ, ಹಾಗೂ ನಮ್ಮ BJP ಮುಖಂಡರಾಗಿರ್ತಕ್ಕಂತಹ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂತಹ ರವಿನಾರಾಯಣ ರೆಡ್ಡಿ ಅಣ್ಣವ್ರಿಗೆ ಸ್ಮರಿಸ್ತಾ, ಈ ಒಂದು ಇಷ್ಟೊಂದು ಇದರಲ್ಲಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ. ಎಲೆಕ್ಷನ್ ಅನ್ನೋದು ಸುಮಾರು ದಿನಗಳಿಂದ ಎಲೆಕ್ಷನ್ ಆಗೇ ಇರಲಿಲ್ಲ ಕೃಷಿಕ ಸಮಾಜಕ್ಕೆ. ಇದು ಇಷ್ಟು ದಿನ ನಿಷ್ಕ್ರಿಯವಾಗಿತ್ತು. ಕೃಷಿಕ ಸಮಾಜ ಅನ್ನೋದು ಸುಮಾರು ರೈತರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಇವಾಗ ಹೊಸದಾಗಿ ಎಲೆಕ್ಷನ್ ಮಾಡಿ ಅದನ್ನು ಒಂದು ಕಾರ್ಯಾಂತಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರ ಒಂದು ಈ ಸಮಸ್ಯೆಗಳೇನಿದೆ ಅವನ್ನು ಅರ್ಥಕೊಂಡು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ರೈತರ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಅವರ ಒಂದು ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಈ ಒಂದು 4-6 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತಹ ಮತ್ತು ನಾನು ವಿಜಯಶಾಲೆಗೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಕಾರಣ, ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ತಾಲೂಕಿನ ಸಮಸ್ತ ರೈತರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೂ ನಮ್ಮ KHP ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ ಗೌಡ ಬಂದಿದ್ದಾರೆ ಮಾರ್ಗದರ್ಶಕರು, ಅವರು ಕೂಡ ನಮ್ಮ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ. ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ఏదా నువ్వు అశోతానా ನಾನು ನಿಲ್ಬಡ್ಕಣ ಪಕ್ಲ నువ్వు ಅಣ್ಣ ಇನ್ನು ಸ್ವಲ್ಪ ಮುಂದೆ ಬನ್ನಿ. ರವಿ ನೀನೇ ಅಡ್ಡ. ವೆಂಕಟರಾಮರೆಡ್ಡಿಗೆ ಮರ್ತೋಗಿದ್ದೀರಿ. పిల్లోళ్ళ అడ్జస్ట్ చేస్తున్నాను తెలిసి తప్పులు చేసి అడ్జస్ట్ చేసుకోవాలి. ఇంకా దీనికి అట్లా క్రాసింగ్ ఏదా నువ్వు అశోతానా ನಾನು నిలబడుకున్న పక్కల నువ్వు ಅಣ್ಣ ಇನ್ನು ಸ್ವಲ್ಪ ಮುಂದೆ ಬನ್ನಿ. ರವಿ ನೀನೇ ಅಡ್ಡ. ವೆಂಕಟರಾಮರೆಡ್ಡಿಗೆ ಮರ್ತೋಗಿದ್ದೀರಿ. పిల్లోళ్ళ అడ్జస్ట్ చేస్తున్నాను తెలిసి తప్పులు చేసి అడ్జస్ట్ చేసుకోవాలి. ఇంకా దీనికి అట్లా క్రాసింగ్ మరి ನೋಡಿ ಸರ್, ಅಷ್ಟೇ ಎಷ್ಟು ಸುಪ್ಪಿಂಡ ಅಣ್ಣ ಇದು ಹಿಂಗೆ ಇಟ್ಕೊಂಡು ಮುಂದೆ ಆಯ್ತಾ? ಸರ್ ಹಂಗೆ ಹಂಗೆ ರೀ ಸೈಡ್ಗೆ ಹೋಗ ಹಂಗೆ ಹಂಗೆ ಓಕೆ ಸರ್.